ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ಇಂದು ನಿಮಗೆ ತಿಳಿಸುತ್ತಿರುವ ವಿಷಯ ಮೈಸೂರು ಯೂನಿವರ್ಸಿಟಿಯ PG ಅಡ್ಮಿಷನ್ 2024 ಕನ್ಸೋಲೇಟೆಡ್ ಲೀಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಇದೀಗ ತಾನೇ ಬಂದಂಥ ವಿಷಯ. ಅದನ್ನು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡೋದನ್ನು ತಿಳಿಸುತ್ತೇನೆ. ಇದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ತಿಳಿಸುವ ವಿಷಯ ಆದಷ್ಟು ನಿಮಗೆ ತಲುಪುತ್ತವೆ ಎಂದು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಿಮ್ಮ ಮೊಬೈಲ್ನ ಗೂಗಲ್ ಬ್ರೌಸರ್ನಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. ಇದಾದ ನಂತರದಲ್ಲಿ ನಿಮಗೆ ಮೈಸೂರು ಯೂನಿವರ್ಸಿಟಿಯ ವೆಬ್ಸೈಟ್ ಓಪನ್ ಆಗುತ್ತದೆ. ಅದರಲ್ಲಿ ಸ್ನಾತಕೋತ್ತರ PG ಪ್ರವೇಶಾತಿಗಾಗಿ ಎಂದು ಹೇಳಿ ಇರುತ್ತದೆ. ಅದನ್ನು ಪ್ರೆಸ್ ಮಾಡಿ. ಮತ್ತೊಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತದೆ. ಇದಾದ ನಂತರ ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಮೇಲಕ್ಕೆ ಸ್ಕ್ರಾಲ್ ಮಾಡಿ. ನಂತರ ಇಲ್ಲಿ ಗಮನಿಸಿ ಕೆಲವೊಂದು ನ್ಯೂ ಅಪ್ಡೇಟ್ಸ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಮೇಲೆ ಕಾಣುತ್ತಿರುವ ನ್ಯೂ ಅಪ್ಡೇಟ್ಸನ್ನು ಕ್ಲಿಕ್ ಮಾಡಿ. ಈಗ ತೆರೆಯುತ್ತದೆ PG 24-25 ಕನ್ಸೋಲೇಟೆಡ್ ಲೀಸ್ಟ್. ಇದರಲ್ಲಿ ಯಾವ ವಿಷಯಗಳನ್ನು ನೀಡಿದ್ದಾರೆ ಅವುಗಳನ್ನು ನಿಮ್ಮ ಆಯ್ಕೆ ವಿಷಯವಾದಲ್ಲಿ ಕ್ಲಿಕ್ ಮಾಡಿ ವೀಕ್ಷಿಸಬಹುದು. ಪ್ರಮುಖವಾಗಿ ಏಷಿಯಂಟ್ ಹಿಸ್ಟರಿ ಆ್ಯಂಡ್ ಆರ್ಚಿಯಾಲಜಿ ಆ್ಯಂಡ್ ಬಯೋಟೆಕ್ನಿಕ್, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ಮ್ಯಾಥಮೆಟಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅಂಬೇಡ್ಕರ್ ಸ್ಟಡೀಸ್, ಅಪ್ಲೈಡ್ ಝೂಯಾಲಜಿ, ಬುದ್ಧಿಸ್ಟ್ ಸ್ಟಡೀಸ್, ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಎಕನಾಮಿಕ್ಸ್, ಹಿಸ್ಟರಿ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಸಿರಿಕಲ್ಚರ್ ಆ್ಯಂಡ್ ಸಿರಿಬಯೋಟೆಕ್ನಾಲಜಿ, ವೆಸ್ಟ್ ಏಷಿಯನ್ ಸ್ಟಡೀಸ್, ಝೂಯಾಲಜಿ, ಕೆಮಿಸ್ಟ್ರಿ, ಅರ್ಬನ್ ಆ್ಯಂಡ್ ರೀಜನಲ್ ಪ್ಲಾನಿಂಗ್, ಮೈಕ್ರೋಬಯಾಲಜಿ, ಆ್ಯನಿಮೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹೀಗೆ ಕೆಲವೊಂದು ಲೀಸ್ಟ್ಗಳನ್ನು ಬಿಟ್ಟಿದ್ದಾರೆ. ಇಷ್ಟು ಲೀಸ್ಟಲ್ಲಿ ಯಾವುದಾದರೂ ಒಂದನ್ನು ನಾವು ಕ್ಲಿಕ್ ಮಾಡಿ ನೋಡೋಣ. ಅದರಲ್ಲಿ ನಾನು ಎಕನಾಮಿಕ್ಸನ್ನು ಆಯ್ಕೆ ಮಾಡುತ್ತೇನೆ. ಈಗ ಗಮನಿಸಬಹುದು. ಈಗ ಗಮನಿಸಿ, ಈ ಒಂದು PDF-ನಲ್ಲಿ ಎಕನಾಮಿಕ್ಸಲ್ಲಿ ತೆಗೆದಿರುವಂತಹ ಮೈಸೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಲಿಸ್ಟು ಅನೌನ್ಸ್ ಆಗಿದೆ. ಅದರಲ್ಲಿ ಗಮನಿಸಿ, ರಕ್ಷಿತಾ C ಅನ್ನುವಂಥ ಹೆಸರು ಮೊದಲಿಗೆ ಕಾಣುತ್ತಿದೆ. ಅವರ ಒಂದು ಪರ್ಸೆಂಟೇಜ್, ಓವರಾಲ್ ಪರ್ಸೆಂಟೇಜ್, ಹಾಗೆ UG ಮಾರ್ಕ್ಸ್ ಏನೇನಿದೆ ಅವುಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕಲಾಗಿದೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಒಂದು ಮಾರ್ಕ್ಸನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಹಾಗೆ ಕಾಲೇಜ್ ಕೋಡನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾವು ಯಾವ ಕಾಲೇಜನ್ನು ಚಾಯ್ಸ್ ಮಾಡಿರ್ತೇವೆ ಆ ಒಂದು ಕಾಲೇಜುಗಳ ಕೋಡ್ಗಳನ್ನು ಈ ಒಂದು ಲೀಸ್ಟಲ್ಲಿ ನಾವು ಗಮನಿಸಬಹುದಾಗಿದೆ. ಹಾಗೆ ಯಾರೆಲ್ಲ ಮೈಸೂರು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಾಗಿರ್ತಾರೆ ಹಾಗೆ ಅದರ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಾಗಿರ್ತಾರೆ, ಇಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯ ಒಂದು ಲೀಸ್ಟನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಎಂಬುದನ್ನು ನಾವು ತಿಳಿಯಬಹುದು. ಇದಾಗಿತ್ತು ಇವತ್ತಿನ ವಿಷಯ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಹೊಸ ವಿಷಯದೊಂದಿಗೆ ಸಿಗುವ ಮತ್ತೆ. ಶುಭ ರಾತ್ರಿ.